ಇವತ್ತಿನ ಒಂದು ಮಂತ್ರ ಸಾಕು. ನಮಗೆ ಮನೆಗೆ ಹೋಗಿ ಇವತ್ತು ಏನೇನದಾವ ನೋಡೋದು ಸಾಕಂತ ಅನ್ನೋದು. ಮತ್ತು ನಾವು ನಮಗಾಗಿ ಬದುಕೋದು ಬಹಳ ಕಡಿಮೆ ಇರ್ತದೆ. ಯಾರೇ ಮನೆ ಕಟ್ತಾರ, ಅವ್ರ ಮನೆ ಕಟ್ಟಿದ್ರು ನಾವು ಕಟ್ಟಬೇಕು ಅಂತ ಏನು ಅವ್ರಿಗೆ. ಶಾರದಾ ತಾಯಿಯವರು ಈಗ ಜಲನೀತಿಯನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಅಪ್ಪಗಳವರು ಹೇಳಿದ ಹಾಗೆ ಇದು ನಮ್ಮ ನಾಸಿಕವನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ಅದ್ಭುತ ಪ್ರಕ್ರಿಯೆ. ನಾವೆಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆ ಒಂದು ಪ್ರಕ್ರಿಯೆಗೆ ಗೌರವಿಸೋಣ. ಯಾರು ಯೋಗವನ್ನು ಮಾಡ್ತಾರೆ ಅವರಿಗೆ ರೋಗದ ಭಯವೇ ಇರೋದಿಲ್ಲ. ಅಂಥ ಒಂದು ಯೋಗದಲ್ಲಿ ಅನೇಕ ಪ್ರಕ್ರಿಯೆಗಳು ಬರ್ತಾ ಇದ್ದಾವೆ. ಈಗ ತಾಯಿಯವರು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆ ಈಗ ಮತ್ತೊಂದು ಹೊರಳೆಯ ಮುಖಾಂತರ ಆ ಒಂದು ಜಲವನ್ನು ಹಾಕಿ ಇನ್ನೊಂದು ಹೊರಳೆಯ ಮುಖಾಂತರ ಆ ಜಲ ಹೊರಗೆ ಬರುವಂಥ ಒಂದು ಪ್ರಕ್ರಿಯೆ ತಾವೆಲ್ಲರೂ ನೋಡಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ. ಚಪ್ಪಾಳೆ ತಟ್ಟುವುದರಿಂದ ಬಹಳ ದೊಡ್ಡ ಲಾಭ ಇದೆ. ಶಾರದಾ ಸುರ್ಪುರ ತಾಯಿಯವರು ಬಹಳ ಅದ್ಭುತವಾಗಿ ಜಲನೀತಿಯನ್ನು ಮಾಡಿದ್ದಾರೆ. ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು, ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಮತ್ತೊಮ್ಮೆ ಅವರಿಗೆ ಗೌರವಿಸೋಣ. ಈಗ ತಾವೆಲ್ಲದಲ್ಲಿ ಇವತ್ತು ಶಾಂತಗೌಡರ ತೋಟದಲ್ಲಿ ಪೇಡ ಮಾಡಿದ್ವಿ. ಎಲ್ಲ ಪೇಡ ವಿಶೇಷವಾಗಿರ್ತಕ್ಕಂಥ ಪೇಡ, ಶುದ್ಧವಾದ ಹಾಲಿನಿಂದ ಶುದ್ಧವಾಗಿ ಪ್ಯೂರ್ ಪೇಡ, ಯಾವುದೇ ಥರದ ಕೆಮಿಕಲ್ಸ್ ಬಳಸದೇ ಶುದ್ಧ ಖವಾದಿಂದ ಪೇಡೆಯನ್ನು ತಯಾರಿಸುವಂಥ ಕಾರ್ಯ ಬರದಿಂದ ಸಾಗಿದೆ. ಎಲ್ಲ ನಮ್ಮ ಆಧ್ಯಾತ್ಮಿಕ ಪ್ರವಚನ ಸೇವಾ ಸಮಿತಿ ಎಲ್ಲ ಬಳಗದವರು ಕೂಡ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆ ಧನ್ಯವಾದಗಳು.